ಎಲ್ಲಿದ್ದೆ ನಾನು? ಏಯ್ ನೆಟ್ಟು ಬೋಲ್ಟು ಟೈಟ್ ಮಾಡ್ಬಿಡ್ತೀನಿ. ಏಯ್ ಪ್ರೊಫೆಸರ್, ನಿಮ್ ಯೋಜನೆ ಏನೋ ಚೆನ್ನಾಗಿದೆ, ಆದ್ರೆ ಹಾಗೆ ಮಾಡ್ಬೇಕು ಅಂತಂದ್ರೆ ಈಗಿನ ಪೋಷಕರು ಸುಮ್ಮನೆ ಇರ್ತಾರೇನ್ರಿ? ಇನ್ನು ಮಕ್ಕಳು ಕಣ್ಣೇ ಬಿಟ್ಟಿರಲ್ಲ, ಆಗ್ಲೇ ಅವ್ರ ಕೈಗೆ ಲ್ಯಾಪ್ಟಾಪು, ಐಫೋನು, ಐಪ್ಯಾಡು ಅಂತ ಏನೇನೋ ಕೊಟ್ಟು ಕೂಡ್ಸಿರ್ತಾರೆ. ಬ್ರೈನ್ಲೆಸ್ ಪೀಪಲ್. ನೋಡಿ, ಬಾಲಕ ಬಾಲಕಿಯರಿಗೆ ಅಂತ ಪ್ರಾಮಾಣಿಕ ಶಿಕ್ಷಣ ನೀಡಿದ್ರೆ ಅವರು ಸೆಲ್ಫ್ ಎಂಪವರ್ಡ್ ಅಂದ್ರೆ ಸಬಲೀಕೃತರಾಗ್ತಾರೆ. ಆ ಸಬಲೀಕರಣದೊಂದಿಗೆ ಅವರು ತರುಣತ್ವಕ್ಕೆ ಕಾಲಿಟ್ಟಾಗ ನೀವು ಹೇಳೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಕೋಡಿಂಗು, ಟ್ರೈನಿಂಗು ಎಲ್ಲ ಸಿಗ್ಲಿ, ಅವರು ಅವನ್ನೆಲ್ಲ ಸಲೀಸಾಗಿ ಗ್ರಹಿಸುವ ಶಕ್ತಿ ಹೊಂದಿರ್ತಾರೆ. ಮೊದಲು ಈ ಒಳ ರಾಜಕೀಯದಿಂದ ಸಿಕ್ತಿಲ್ಲ ಶಾಸ್ತ್ರಿಗಳೇ. ನೀವು ಆ ಸಮಯದಲ್ಲಿ ಏನು ಮಾತಾಡದೆ ಸುಮ್ಮನೆ ಇದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಕಲ್ಮಣ್ಯೇವಾಧಿಕಾರಸ್ಥೆ ಮಾತಲೇಶು ಕದಾಚನ. ನಿನ್ನ ಕರ್ತವ್ಯವನ್ನ ನೀನು ನಿರ್ವಹಿಸು, ಅದರ ಫಲಾಫಲಗಳ ಬಗ್ಗೆ ಚಿಂತಿಸದಿರೋ. ಅದು ರಾಜಕೀಯದಲ್ಲೇ ಆಗ್ಲಿ, ಮನೆಯಲ್ಲೇ ಆಗ್ಲಿ, ನಿನ್ನ ಕರ್ಮವನ್ನ ನೀನು ನಿರ್ವಹಿಸು. ಏನೇ ನಮ್ಮ ಬಾವನ್ನ ಶಾಸ್ತ್ರ ಹೇಳೇ ಮನೆಯಲ್ಲಿ ತೋರಿಸ್ಬಿಟ್ರಲ್ಲ, ಒಳ್ಳೆ ಪವರ್ ಬಿಡಿ ನಿಮಗೆ. ಅನಿಷ್ಟ್ರೆ, ನಿನ್ನ ಭಾವ ಕೋಪ ಮಾಡ್ಕೊಂಡು ಹೋಗಿದ್ದಕ್ಕೆ ನೀನೇ ಕಾರಣ. ಈಗ ನಮ್ಮ ಕ್ರಿಯೇಟಿವ್ ವಿಚಾರ ಬೇರೆ ಅದಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ನಮ್ಮ ಮಂದಿರ ಕಮಿಟಿ ಸದಸ್ಯರಿಗೆ ಅದು ಏನಂತ ಉತ್ತರ ಕೊಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಎಲ್ಲರಿಗೂ ಅವ್ರವ್ರೇ ಯೋಚನೆ. ಮದುವೆ ವಯಸ್ಸಿನ ಹುಡುಗಿ ಇದ್ದಾರೆ, ಅವ್ರ ಆಸೆ ಅಂತೆ ಮದುವೆ ಮಾಡಿಸ್ಬೇಕು ಅನ್ನೋದು ಒಂದು ಯೋಚನೆಯಲ್ಲೂ ಇಲ್ಲ. ಜಾರಿಗೆ ಕೌನ್ಸಿಲರ್ ಟಿಕೆಟ್ ಬಿಟ್ಟರೆ ಬೇರೆ ಏನು ಚಿಂತೆ ಇಲ್ಲ, ಬೇರೆ ಏನೂ ಕಾಣ್ತಾನೂ ಇಲ್ಲ. ಚಿಕ್ಕಮ್ಮ, ನೀನು ಹೊಟ್ಟೆಲ್ಲ ನಾನು ಹುಟ್ಟಿದ್ರೆ ನೀನು ಹೀಗೆ ಬಿಟ್ಬಿಡ್ತಿದ್ದ? ಹುಟ್ಟಿಲ್ಲ ಅಂದ್ರೂ ನಾನು ನಿನ್ನ ಹಾಗೆ ಅನ್ಕೊಂಡಿರೋದು. ನೋಡು ಇಲ್ಲಿ, ನೋಡಿ ಇಲ್ಲಿ ನೋಡು, ಮೊದಲು ನಿಮ್ಮ ಎರಡು ಮದುವೆ ನಡೀತಾ ಇದೆ. ನನ್ನ ಅಳಿಯ ಈ ಗೋಪಿಗೆ ಒಳ್ಳೇದಾಗ್ಲಿ ಅಂತಲ್ಲ, ಇಲ್ಲಿ 4 ಜನರ ಜೀವನ ಬೆಳೆಯುತ್ತೆ, ಈ ಮನೆಗೂ ಒಳ್ಳೇದಾಗುತ್ತಲ್ಲ. ನನ್ನ ಚಿಂತೆ ನೀವು ಬೇಡ. ಹೊರಗೆ ನಡೆಯೋ ರಾಜಕೀಯದಲ್ಲಿ ಇನ್ನೆಷ್ಟು ಲೆಕ್ಕಾಚಾರ ಅಡಗಿರ್ಬೋದು ಅನ್ನೋ ಲೆಕ್ಕಾಚಾರನೇ ಗೊತ್ತಾಗ್ತಿಲ್ವಲ್ಲ. ವೋಟ್ ಹಾಕೋದೊಂದು ಲೆಕ್ಕಾಚಾರ ಆದ್ರೆ ವೋಟ್ ತಗೊಳ್ಳೋದು ಇನ್ನೊಂದು ಲೆಕ್ಕಾಚಾರ. ಇವರಿಬ್ರು ಲೆಕ್ಕಾಚಾರದಲ್ಲೂ ಒಂದೇ ಉದ್ದೇಶ ಇದ್ರೆ ದೇಶ ಮುಂದುವರಿಯಬೇಕು. ಯಾರ್ಯಾರ ಲೆಕ್ಕಾಚಾರ, ಯಾರ್ಯಾರ ಉದ್ದೇಶ ಏನು? ಅಂದ್ಹಾಗೆ ನಿಮ್ಮ ಉದ್ದೇಶ ಮನೆಗೆ ಹೋಗಿ ಖುದ್ದಾಗಿ ಹೇಳಿ ಬಂದರು. ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಎಲ್ಲ ಕಾರ್ಯಕ್ರಮನೂ ಅಚ್ಚುಕಟ್ಟಾಗಿ ನಡೆಯುತ್ತೆ. ಇಬ್ರು ಹೋಗಿ ಬೇಗ ದೇವ್ರ ಕ್ಲೀನ್ ಮಾಡಿ. ಲಕ್ಷ್ಮಿಯೋ ಮಹಾಲಕ್ಷ್ಮಿಯೋ ವಾಣಿಯೋ ಜನಾರ್ದನ, ಈ ಪಾದ ಪೂಜೆಯಿಂದ ನಮ್ಮನ್ನು ಖುಷಿ ತೃಪ್ತಿಪಡಿಸಬಹುದು, ಆದರೆ ನಮ್ಮ ಮನಸ್ಸಿನ ಒಡೆಯ ಶ್ರೀಕೃಷ್ಣನನ್ನು ಸಂತೃಪ್ತಿಪಡಿಸಲು ಸಾಧ್ಯವೇ? ಶ್ರೀಕೃಷ್ಣನಿಗೆ ನಿನ್ನ ಹಳೆ ಬಾಕಿಯನ್ನು ಉಳಿಸಿ ನಮ್ಮನ್ನಿಲ್ಲಿಗೆ ಏಕೆ ಕರೆತಂದೆ ಜನಾರ್ದನ? ನಿನ್ನ ಕೊರಗು ಕೊರತೆಗಳಿಗೆ ಕಾರಣವೇನು? ನಿಮ್ಗೆ ಗೊತ್ತಿರೋದೇನೂ ಇಲ್ಲ. ನಾನು ಅಧಿಕಾರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೇನು ಗುರಿ, ಆದ್ರೆ ಕೌನ್ಸರ್ ಆಗ್ತೀವಿ